ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವತ್ತು ನೆಲ್ಲಿಕುಂಜೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿದ್ದೇನೆ. ಸತ್ಯಶಂಕರ್ ಬೊಳ್ಳವೆ ಶೃಂಗೇರಿ ಮಠದ ಧರ್ಮಾಧಿಕಾರಿಗಳು ಈ ದಿವಸ ಇಲ್ಲಿಗೆ ಬಂದಿದ್ದಾರೆ. ಅವ್ರ ಜೊತೆ ಈ ಒಂದು ದೇವಸ್ಥಾನಗಳ ಪರಿಕಲ್ಪನೆ ಬಗ್ಗೆ ಅದರ ಬಗ್ಗೆ ನನ್ನ ಒಂದಷ್ಟು ಮಾಹಿತಿ ಮತ್ತು ಐತಿಹ್ಯ ಇದ್ರ ಬಗ್ಗೆ ಅವ್ರ ಹತ್ರ ವಿಚಾರ ವಿನಿಮಯ ಮಾಡಬೇಕು ಅಂತ ಬಂದಿದೆ. ಸರ್ ನಮಸ್ತೆ ಸರ್. ಈ ಸ್ಥಳದ ಒಂದು ಐತಿಹ್ಯದ ಹಿನ್ನೆಲೆ ಮತ್ತು ಆ ದೇವಸ್ಥಾನಗಳ ಒಂದು ಪ್ರಾಧಾನ್ಯತೆ ಅದು ಏನು, ಈಗ ನಮಗೆ ದೇವಸ್ಥಾನಕ್ಕೆ ಯಾಕೆ ನಾವು ಹೋಗಬೇಕು, ಯಾವ ರೀತಿ ಪ್ರಾಮುಖ್ಯತೆ ನಾವು ಕೊಡಬೇಕು ಎನ್ನುವ ವಿಚಾರದಲ್ಲಿ ದಯವಿಟ್ಟು ಬೆಳಕು ಚೆಲ್ಲಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನನಗೆ ಗೊತ್ತಿದ್ದ ಇತಿಮಿತಿಯಲ್ಲಿ ನಾನು ನನ್ನ ಅಭಿಪ್ರಾಯ ಕೊಡ್ತೇನೆ. ಈ ಕನ್ನಡ ಜಿಲ್ಲೆಯಲ್ಲಿ ಈ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ 2 ಸ್ಥಾನಗಳು, ಆಡಳಿತ ವ್ಯವಸ್ಥೆಯಲ್ಲಿ 2 ಸ್ಥಾನಗಳು, ಬ್ರಾಹ್ಮಣಿ ಮತ್ತು ಸ್ಥಾನಿಕ. ಇದು ಬ್ರಾಹ್ಮಣರಿಗೆ ಕೊಡಬೇಕಂತ ಉಂಟು. ಹಾಗೆ ಅಶೋಕನ ಕಾಲದಲ್ಲಿ ಅವನ ರಾಜ್ಯ ದಕ್ಷಿಣಕ್ಕೆ ವಿಸ್ತಾರ ಆಗುವಾಗ ಈ 2 ಹುದ್ದೆಗಳಿಗೆ ಪ್ರಥಮ ವಲಸೆ ಬ್ರಾಹ್ಮಣರು ಆಂಧ್ರದಿಂದ ಇಲ್ಲಿಗೆ ಬರ್ತಾರೆ. ಹಾಗೆ ಅವರು ಇಲ್ಲಿ ಬಂದು ಬ್ರಾಹ್ಮಣಿ ಮತ್ತು ಸ್ಥಾನಿಕ ಆ ಹುದ್ದೆ ಆ ಕಾರ್ಯವನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಅದು ಪ್ರಥಮ ಇಲ್ಲಿಗೆ ಬರುವ ವಲಸೆ. ಸ್ಥಾನಿಕರಿದ್ದು ಮೂಲ ಕಾಶ್ಮೀರ, ಅಲ್ಲಿಂದ ಬರೇಲಿಯಿಂದ ಆಂಧ್ರದಿಂದ ಇಲ್ಲಿಗೆ ಬರ್ತಾರೆ. ಈ ದೇವಸ್ಥಾನಗಳು ಹೇಳುವಂಥದ್ದು ಹಿಂದೆ ಇರಲಿಲ್ಲ. ಈಗ ಇಲ್ಲಿ ಬಂದ ಟೈಮ್ನಲ್ಲಿ ಉದ್ಯೋಗ ನಿಮಿತ್ತ ಮಾತ್ರ ಬಂದೇವಷ್ಟೇ ಹೊರತು ಆಗ ದೇವಸ್ಥಾನಗಳಿರಲಿಲ್ಲ. ದೇವಸ್ಥಾನಗಳು ಸಾಮಾನ್ಯ 12ನೇ ಶತಮಾನದಲ್ಲಿ ಆಗ್ತದೆ. ಯಾವುದು ವ್ಯವಸ್ಥೆಗಳು ಶಂಕರರ ಕಾಲದಲ್ಲಿ ಆಗಮೋಕ್ತ ದೇವಸ್ಥಾನಗಳು ಆಗ್ತದೆ. ಅದಕ್ಕಿಂತ ಮೊದಲು ಗುಡಿಗಳಿತ್ತು. ಗಣಪತಿ ಗುಡಿ, ದೇವಿ ಗುಡಿ, ಸೌರ ಗುಡಿ, ಈಶ್ವರನ ಗುಡಿ, ಹೀಗೆ ಕಾಪಾಲಿಕರು, ಆಮೇಲೆ ಗಾಣಪತ್ಯರು, ಸೌರರು, ಶಾಕ್ತೆಯರು, ಕೌಮಾರರು, ಹೀಗೆ ಬೇರೆ ಬೇರೆ ಪಂಗಡದವರಿದ್ದರು. ಅವರೆಲ್ಲ ಪ್ರಾಣಿ ಬಲಿ, ನರಬಲಿ ಎಲ್ಲ ಕೊಟ್ಟು ಅವರವರ ಆಶೆ ಈಡೇರಿಸಲಿಕ್ಕೆ, ಅವರ ಉತ್ಕರ್ಷಕ್ಕೆ ಮಾಡ್ತಾಯಿದ್ರು. ಅದನ್ನು ಶಂಕರ ಆಚಾರ್ಯರು ಎಲ್ಲ ನಿಲ್ಲಿಸಿ ಇದು ಸರಿಯಾದ ಕ್ರಮ ಅಲ್ಲ, ಇದನ್ನು ಹಿಂಸೆ ಮಾಡೋದು ಸರಿಯಲ್ಲ ಹೇಳ್ಕೊಂಡು ಈ ಆಗಮೋಕ್ತ ಪೂಜಾ ಪದ್ಧತಿಯನ್ನು ಅವ್ರು ತರ್ತಾರೆ. ಹಾಗೆ ದೇವಸ್ಥಾನಗಳು ವ್ಯವಸ್ಥಿತವಾಗಿ ಗ್ರಾಮ ದೇವಸ್ಥಾನ, ಮಾಗಣ ದೇವಸ್ಥಾನ, ಸೀಮೆ ದೇವಸ್ಥಾನ ಅಂತ ಹೀಗೆ ಬೇರೆ ಬೇರೆ ಅಂತಸ್ತಿನಲ್ಲಿ ದೇವಸ್ಥಾನಗಳು ಕಾರ್ಯವ್ಯಾಪ್ತಿಯಾಯಿತು. ಈ ಆಡಳಿತ ವ್ಯವಸ್ಥೆಗಳು ಕೂಡ 12ನೇ ಶತಮಾನ ದೇವಸ್ಥಾನಗಳಿಗೆ ಹೋಯಿತು. ಆಗ ಗ್ರಾಮ ದೇವಸ್ಥಾನ, ಮಾಗಣಿ ದೇವಸ್ಥಾನ, ಸೀಮೆ ದೇವಸ್ಥಾನ, ಆಮೇಲೆ ಸಾಮಂತ, ಚಕ್ರವರ್ತಿ ಅಂತ ಹೀಗೆ ಇತ್ತು. ಈ ಗ್ರಾಮ ದೇವಸ್ಥಾನದ ಮುಖ್ಯಸ್ಥ ಗ್ರಾಮಣಿ, ಮಾಗಣೆ ದೇವಸ್ಥಾನದ ಮುಖ್ಯಸ್ಥ ಸ್ಥಾನಿಕ ಅಂತ, ಸೀಮೆ ದೇವಸ್ಥಾನದ ಮುಖ್ಯಸ್ಥ ಪೆರ್ಗಡೆ ಅಂತ, ಆಮೇಲೆ ಸಾಮಂತ, ಚಕ್ರವರ್ತಿ, ಹೀಗೆ ಆಡಳಿತ ವ್ಯವಸ್ಥೆ ಇತ್ತು. ಈ ಸ್ಥಾನಿಕ ಹೇಳುವವನ ಜವಾಬ್ದಾರಿ ಭಾಳ ದೊಡ್ಡ ಇತ್ತು. ಅಂದರೆ ಈ ಮಾಗಣೆ ಹೇಳುವಂಥದ್ದು ಘಟಿಕಾಸ್ಥಾನಗಳು ಕೂಡ ಆಗಿತ್ತು. ಘಟಿಕಾಸ್ಥಾನ ಹೇಳಿದರೆ ಅದು ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಈಗ ಆಡಳಿತ ವ್ಯವಸ್ಥೆಯಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಕೂಡ ಮಾಗಣೆ ಒಳಗೆ ಬಂತು. ಆಮೇಲೆ ಇದು ಕಂದಾಯ ಇಲಾಖೆ, ಆಮೇಲೆ ಕೋರ್ಟ್, ನ್ಯಾಯಾಲಯ ಕೂಡ ಮಾಗಣೆ ದೇವಸ್ಥಾನಕ್ಕೆ ಬಂತು. ಆಮೇಲೆ ವಿದ್ಯಾಕೇಂದ್ರಗಳು, ಯೂನಿವರ್ಸಿಟಿ, ಅದು ಕೂಡ ಮಾಗಣೆ ದೇವಸ್ಥಾನಕ್ಕೆ ಬಂತು. ಹಾಗೆ ಅದಕ್ಕೆ ಘಟಿಕಾಸ್ಥಾನ ಅಂತ ಆಮೇಲೆ ಹೆಸರು ಬಂತು. ಈ ಘಟಿಕಾಸ್ಥಾನದ ಮುಖ್ಯಸ್ಥ ಸ್ಥಾನಿಕ ಅಂತ. ಸೊ ಅವನು ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದ್ದ, ಯಾವುದು ಎಲ್ಲ ಚಟುವಟಿಕೆಗಳನ್ನು. ಹಾಗೆ ದೇವಸ್ಥಾನಗಳಿಗೆ ಈ ವ್ಯವಸ್ಥೆ ಇದು ಬಂತು. ಇದು ಬ್ರಿಟಿಷರು ಬರುವವರೆಗೂ ಇದೇ ರೀತಿಯಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆಗಳು ದೇವಸ್ಥಾನದಲ್ಲೇ ಇತ್ತು. ದೇವಸ್ಥಾನದ ಆಡಳಿತ ಕೇಂದ್ರಗಳಾಗಿತ್ತು. ಬ್ರಿಟಿಷರು ಬಂದಾಗುವಾಗ ಅದನ್ನೆಲ್ಲ ಅವರು ವ್ಯತ್ಯಾಸ ಮಾಡಿದರು. ಈಗ ಶಾಲೆಗಳೆಲ್ಲ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಯೂನಿವರ್ಸಿಟಿ ಅಂತ ಹಾಗೆ ಹೋಯಿತು. ಆಮೇಲೆ ಕಂದಾಯ ಇಲಾಖೆ ಎಲ್ಲ ಗ್ರಾಮಾಧಿಕಾರಿ, ಶಾನ್ಭೋಗು, ಆಮೇಲೆ ತಹಸೀಲ್ದಾರು, ಜಿಲ್ಲಾಧಿಕಾರಿ, ಹೀಗೆ ಹಾಗೆ ಹೋಯಿತು. ಆಮೇಲೆ ವಿದ್ಯಾಕೇಂದ್ರಗಳು ಯೂನಿವರ್ಸಿಟಿಗೆ ಹೋಯಿತು. ಹಾಗೆ ದೇವಸ್ಥಾನ ಮಾತ್ರ ಉಳಿಯಿತು. ದೇವಸ್ಥಾನದಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳು ಇಲ್ಲ. ದೇವಸ್ಥಾನ ನಿತ್ಯ ಪೂಜೆಗಳು ಇಂಥದ್ದು ಮಾತ್ರ ನಡೀಲಿಕ್ಕೆ ಬಂತು. ಈಗ ಅದೇ ಸ್ಥಿತಿ ಈಗಲೂ ಉಂಟು. ಆಮೇಲೆ ಅದು ವ್ಯತ್ಯಾಸ ಆಗಲಿಲ್ಲ. ಹಿಂದೆ ದೇವಸ್ಥಾನ ಹೇಳಿದರೆ ಎಲ್ಲದರ ಕೇಂದ್ರ, ವಿದ್ಯಾಕೇಂದ್ರ ಕೂಡ ಅದೇ. ಈಗ ನೀವು ಯೂನಿವರ್ಸಿಟಿಯಲ್ಲಿ ಕಾನ್ವೊಕೇಶನ್ ಕೊಡುವಾಗ ಅದಕ್ಕೆ ಹೆಸರು ಘಟಿಕೋತ್ಸವ ಅಂತ. ಈ ಘಟಿಕೋತ್ಸವ ಅಂತ ಬಂದದ್ದು ಈ ಘಟಿಕಾಸ್ಥಾನಗಳಿದೆ. ಘಟಿಕಾಸ್ಥಾನದಾಗೆ ಅದು ಘಟಿಕೋತ್ಸವ ಅಂತ ಬಂತು. ಈಗ ನೀವು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ
ಕಮಿಷನರ್ ಆಫೀಸಲ್ಲಿ ಕೂಡ ಕಮಿಷನರ್ನ ನೆಕ್ಸ್ಟ್ ಆಫೀಸರ್ನ ಹೆಸರೇ ಸ್ಥಾನಿಕ ಅಂತ, ಅಂದರೆ ಇದನ್ನೇ ಇಟ್ಟಿದ್ದಾರೆ ಅಲ್ಲಿ ಕೂಡ. ಅಂದರೆ ಅದು ಜಾತಿ ಹೆಸರಲ್ಲ, ಒಂದು ಉದ್ಯೋಗದ ಹೆಸರು, ಸ್ಥಾನದ ಹೆಸರು. ಹಾಗೆ ಆ ರೀತಿ ಅದು ನಡ್ಕೊಂಡು ಬರ್ತಾ ಇತ್ತು. ಇವಾಗ ಅದೆಲ್ಲ ವ್ಯತ್ಯಾಸ ಬದಲಾವಣೆ ಆಗಿದೆ. ಈಗ ಖಾಲಿ ದೇವಸ್ಥಾನದಲ್ಲಿ ಜಾತ್ರೆ, ನಿತ್ಯ ಪೂಜೆ, ಜಾತ್ರೆ, ಉತ್ಸವಗಳು ಇಂಥದ್ದು ಮಾತ್ರ ನಡೀತದಷ್ಟೇ ಹೊರತು ಬೇರೆ ಯಾವುದು ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸಗಳು ನಡೆಯುವುದಿಲ್ಲ. ಅದು ಆಗಬೇಕು ಮುಂದಕ್ಕೆ, ಅಂಥದ್ದಾಗಬೇಕು ದೇವಸ್ಥಾನಗಳಲ್ಲಿ. ಈಗ ಬಾಕಿ ವ್ಯವಸ್ಥೆಗಳು ಇಲ್ಲದಿದ್ದರೂ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿ ಹೇಳುವಂಥ ಒಂದು ವ್ಯವಸ್ಥೆ ದೇವಸ್ಥಾನಗಳು ವ್ಯವಸ್ಥೆ ಇದೆ. ಬೇರೆ ಮತಗಳಲ್ಲಿ ಎಲ್ಲ ಅವರಿಗೆ ಚಿಕ್ಕ ಮಕ್ಕಳಿನಿಂದ ಅವರಿಗೆ ಅವರ ಇಡೀ ಧರ್ಮದ ಬಗ್ಗೆ ವಿವರ ಕೊಡುವಂಥ ವ್ಯವಸ್ಥೆ ಉಂಟು. ನಮ್ಮಲ್ಲಿ ಅಂಥದ್ದಿಲ್ಲ. ಅದು ದೇವಸ್ಥಾನಗಳು ಮಾಡಬೇಕು. ದೇವಸ್ಥಾನಗಳಲ್ಲಿ ಗ್ರಾಮ ದೇವಸ್ಥಾನ ಆಗಲಿ, ಮಾಗಣೆ ಸೀಮೆ ದೇವಸ್ಥಾನ ಆಗಲಿ, ಮಾಗಣೆ ದೇವಸ್ಥಾನ ಆಗಲಿ, ಎಲ್ಲಿ ಹೋದರೂ ಕೂಡ ನಮ್ಮ ಸಮಾಜಕ್ಕೆ ತಿಳುವಳಿಕೆ ಕೊಡುವಂಥ, ನಮ್ಮ ಧರ್ಮದ ತಿಳುವಳಿಕೆ ಕೊಡುವಂಥ, ನಮ್ಮ ಸಂಸ್ಕೃತಿಯ ತಿಳುವಳಿಕೆ ಕೊಡುವಂತಹ ವ್ಯವಸ್ಥೆ ದೇವಸ್ಥಾನಗಳಲ್ಲಿ ಆಗಬೇಕು. ಸಮಾಜವನ್ನು ಒಟ್ಟು ಸೇರಿಸುವಂತಹ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲಿ ಆಗಬೇಕು. ಆ ವ್ಯವಸ್ಥೆ ಈಗ ಇಲ್ಲ, ಅದು ಆಗಬೇಕು. ಅದು ಆದರೆ ಮಾತ್ರ ದೇವಸ್ಥಾನದ ಅಸ್ತಿತ್ವಕ್ಕೆ ಬೆಲೆ ಬರುತ್ತದೆ, ಇಲ್ಲದೇ ಇಲ್ಲ. ಖಾಲಿ ದೇವರಲ್ಲಿ ಪೂಜೆ ಮಾಡೋದು, ಪ್ರಸಾದಗಳಲ್ಲಿ ಏನು ಪ್ರಯೋಜನ? ಈಗ ಗ್ರಾಮೀಣ ದೇವಸ್ಥಾನಗಳು ತುಂಬ ಸೊರಗಿ ಹೋಗಿವೆ. ಅಲ್ಲ, ಈ ಉತ್ಸವಾದಿಗಳೆಲ್ಲ ಭರ್ಜರಿಯಾಗಿ ನಡೀತದೆ. ಆದರೆ ನಮ್ಮ ಧರ್ಮದ ತಿಳುವಳಿಕೆಯನ್ನು ಕೊಡುವಂಥ ವ್ಯವಸ್ಥೆಗಳು ಕಡಿಮೆ ಆಗಿದೆ. ಈಗ ಧಾರ್ಮಿಕ ಸಭೆಗಳು ನಡೀತದೆ. ಧಾರ್ಮಿಕ ಸಭೆಯಲ್ಲಿ ಅವರ ಅಭಿಪ್ರಾಯ ಹೇಳ್ತಾರೆ ಅಷ್ಟೇ ಹೊರತು ಒಂದು ಸ್ವಲ್ಪ ಸಮಯದಲ್ಲಿ ಆಮೇಲೆ ಅದರ ವಿಷಯ ಗೊತ್ತಿಲ್ಲ, ಅಥವಾ ಆ ಧರ್ಮ ಏನು ಎನ್ನುವಂಥ ಬಗ್ಗೆ ಈ ಭಾಷಣ ಮಾಡೋರಿಗೂ ಗೊತ್ತಿರೋದಿಲ್ಲ. ಗೆಸ್ಟ್ಗಳನ್ನು ಕರೀತಾರೆ ಅವರು, ಆ ಗೆಸ್ಟ್ಗಳಿಗೆ ಈ ವಿಚಾರ ತಿಳುವಳಿಕೆ ಕಡಿಮೆ. ಹೆಚ್ಚಿನವರು ಕೆಲವರಿದ್ದಾರೆ, ಕೆಲವರು ವಿಷಯ ತಿಳಿದವರನ್ನು ಧಾರ್ಮಿಕ ಉಪನ್ಯಾಸ ಅಂತ ಕರೀತಾರೆ. ಇನ್ನು ಕೆಲವರೆಲ್ಲ ಹೆಚ್ಚಾಗಿ ಬೇರೆ ವಿಷಯಕ್ಕೆ ಬೇಕಾಗಿ ಕರೀತಾರೆ. ಸೊ ಅವರಿಗೆ ಇದರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಹಾಗೆ ಅವರೇನೋ ಮಾತಾಡ್ತಾರೆ, ಅದರಿಂದ ಜನರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇದು ಶಾಶ್ವತವಾಗಿ ವಾರಕ್ಕೆ ಒಂದು ಕ್ಲಾಸ್ ಕೊಡುವ ಹಾಗೆ ದೇವಸ್ಥಾನದಲ್ಲಿ, ಇಂಥ ದೇವಸ್ಥಾನದಲ್ಲಿ ಇಂಥ ಬಗ್ಗೆ, ನಮ್ಮ ವೇದ ಬಗ್ಗೆ, ಪುರಾಣ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸ ದೇವಸ್ಥಾನ ಮಾಡಬೇಕು. ಅದು ಮಾಡಿದರೆ ನಮಗೆ ನಮ್ಮ ಸಂಸ್ಕೃತಿ, ನಮಗೆ ತಿಳುವಳಿಕೆ, ಒಂದು ಪ್ರಾಚೀನ ಕಲ್ಪನೆಗೆ ಸ್ವಲ್ಪ ಆದರೂ ನ್ಯಾಯ ಒದಗಿಸಿದ ಹಾಗೆ ಆಗ್ತದೆ. ಭಾಳ ವಿಶಿಷ್ಟವಾದ ವಿಚಾರಗಳನ್ನು ನೀವು ನಮ್ಮ ನೋಡುಗರಿಗೆ ನೀಡಿದ್ದೀರಿ. ಧನ್ಯವಾದಗಳು ಸರ್. ಹಸಿರುವಾಣಿಕಾರಿಕೆ ಬಂದು ಇದೀಗ ದೇವಸ್ಥಾನದಲ್ಲಿ ಸಂಪನ್ನಗೊಂಡಿದೆ.